ನೀವು ಡೈಲಿ ನ್ಯೂಸ್ ಅಲ್ಲಿ ಕೇಳ್ತೀರಾ ನಿಫ್ಟಿ ಮೇಲೆ ಹೋಗಿದೆ, ಸೆನ್ಸೆಕ್ಸ್ ಕೆಳಗೆ ಬಂದಿದೆ ಅಂದ್ರೆ ನಿಜವಾಗಿ ಹೇಳ್ರಿ ಇವು ಏನು ಅಂತ ಯಾರಾದ್ರೂ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಇಲ್ಲ ಅಂದ್ರೆ ಈ ವಿಡಿಯೋ ನಿಮಗಾಗಿ. ಸಿಂಪಲ್ ವರ್ಡ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನಿಫ್ಟಿ ಮತ್ತು ಸೆನ್ಸೆಕ್ಸ್ ಇಂಡಿಯಾ ಸ್ಟಾಕ್ ಮಾರ್ಕೆಟ್ ನ ರಿಪೋರ್ಟ್ ಕಾರ್ಡ್ಸ್ ತರ. ಸ್ಕೂಲ್ ರಿಸಲ್ಟ್ ಹೇಗೆ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ತೋರಿಸುತ್ತೆ, ಹಾಗೆ ಇವು ಇಂಡಿಯಾ ಮಾರ್ಕೆಟ್ ಮತ್ತು ಎಕಾನಮಿ ಹೇಗಿದೆ ಅಂತ ತೋರಿಸುತ್ತೆ. ಮೊದಲು ನಿಫ್ಟಿ 50 ಬಗ್ಗೆ ಮಾತಾಡೋಣ. ನಿಫ್ಟಿ ಫುಲ್ ಫಾರ್ಮ್ ನ್ಯಾಷನಲ್ 50. ಇದು NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನ ಇಂಡೆಕ್ಸ್. ಇದರಲ್ಲಿ ಇಂಡಿಯಾದ ಟಾಪ್ 50 ದೊಡ್ಡ ಮತ್ತು ಸ್ಟ್ರಾಂಗ್ ಕಂಪನೀಸ್ ಇರುತ್ತವೆ. ಬ್ಯಾಂಕಿಂಗ್, IT, ಎನರ್ಜಿ, ಆಟೋ ಎಲ್ಲ ಸೆಕ್ಟರ್ಸ್ ಇಂಡಿಯಾ. ಅದಕ್ಕೆ ನಿಫ್ಟಿನ ಬ್ರಾಡರ್ ಮಾರ್ಕೆಟ್ ಇಂಡಿಕೇಟರ್ ಅಂತ ಕರೆಯುತ್ತಾರೆ. ಈಗ ಸೆನ್ಸೆಕ್ಸ್ ಬಗ್ಗೆ ಮಾತಾಡೋಣ. ಸೆನ್ಸೆಕ್ಸ್ ಫುಲ್ ಫಾರ್ಮ್ ಸೆನ್ಸಿಟಿವ್ ಇಂಡೆಕ್ಸ್. ಇದು BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಇಂಡೆಕ್ಸ್, ಏಷ್ಯಾದ ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್. ಸೆನ್ಸೆಕ್ಸ್ 30 ಬ್ಲೂ ಚಿಪ್ ಕಂಪನೀಸ್ನ ಟ್ರ್ಯಾಕ್ ಮಾಡುತ್ತದೆ. ಇವಾಗಲೂ ಮಾರ್ಕೆಟ್ನ ಲೀಡ್ ಮಾಡುವ ಕಂಪನೀಸ್. ಈಗ ಇಂಡೆಕ್ಸ್ ಅಂದರೆ ಏನು? ಇಂಡೆಕ್ಸ್ ಅಂದರೆ ಸೆಲೆಕ್ಟ್ ಮಾಡಿದ ಕಂಪನೀಸ್ನ ಒಂದು ಬಾಸ್ಕೆಟ್. ಅದರ ಮೂಲಕ ನಮಗೆ ಫುಲ್ ಮಾರ್ಕೆಟ್ ಮೂಡ್ ಗೊತ್ತಾಗುತ್ತೆ. ಶಾರ್ಟಲ್ಲಿ ಡಿಫ್ರೆನ್ಸ್ ನೋಡೋಣ. ನಿಫ್ಟಿಯಲ್ಲಿ 50 ಕಂಪನೀಸ್, ಸೆನ್ಸೆಕ್ಸಲ್ಲಿ 30 ಕಂಪನೀಸ್. ಎರಡು ಬೇರೆ ಎಕ್ಸ್ಚೇಂಜ್ಗೆ ಸೇರಿದ್ದು, ಅವಾಗ ಕೆಲಸ ಒಂದೇ. ಮಾರ್ಕೆಟ್ ಕಂಡೀಷನ್ ತೋರಿಸುತ್ತೆ. 2 ಫೆಬ್ರವರಿ 2026 ಬಜೆಟ್ ನಂತರ ಮಾರ್ಕೆಟ್ ಅಲ್ಲಿ ಸ್ಟ್ರಾಂಗ್ ರಿಕವರಿ ಕಾಣಬಂದಿತ್ತು. ಸೆನ್ಸೆಕ್ಸ್ 943 ಪಾಯಿಂಟ್ಸ್ ಮೇಲೆ ಹೋಗಿ 81,666 ಅಲ್ಲಿ ಕ್ಲೋಸ್ ಆಯಿತು. ನಿಫ್ಟಿ 262 ಪಾಯಿಂಟ್ಸ್ ಮೇಲೆ ಹೋಗಿ 25,088 ಲೆವೆಲ್ ರೀಚ್ ಆಯಿತು. ಈ ರೇಲಿಗೆ ಮೇನ್ ರೀಸನ್ ಎನರ್ಜಿ, ಬ್ಯಾಂಕಿಂಗ್ ಮತ್ತು ಆಟೋ ಸ್ಟಾಕ್ಸ್ ಅಲ್ಲಿ ಸ್ಟ್ರಾಂಗ್ ಬೈಯಿಂಗ್. ಸೊ ನೆಕ್ಸ್ಟ್ ಟೈಮ್ ನೀವು ಕೇಳಿದ್ರೆ ನಿಫ್ಟಿ ಸೆನ್ಸೆಕ್ಸ್ ಗ್ರೀನ್ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ಮೂಡ್ ಚೇಂಜ್ ಆಗಿದೆ, ಎಕನಾಮಿ ಸ್ಟೇಬಲ್ ಇದೆ ಅಂತ.